ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಮಗಳೇ ವರ್ಷ ಮಲ್ಕೋವಾ, ನಾ ಹೋಗ್ಲಾ? ಗುಡ್ ನೈಟ್ ಮಗಳ. ಗುಡ್ ನೈಟ್ ಮಮ್ಮಿ, ಲವ್ ಯು. ಮಗಳಿಗೆ ಮುತ್ತು ಕೊಟ್ಟು ಲೈಟ್ ಆಫ್ ಮಾಡಿ ತನ್ನ ರೂಮ್ಗೆ ಮಲಗಲು ಹೋದಳು ವರ್ಷಾಳ ಅಮ್ಮ. ವರ್ಷಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಯಾಕಂದರೆ ಅವಳಿಗೆ ಅನಿಸ್ತಾ ಇತ್ತು ಆ ಗೊಂಬೆ ಜೊತೆ ನಾನು ಆಟ ಆಡಬೇಕು ಅಂತ. ನನಗನ್ಸುತ್ತೆ ಮಮ್ಮಿ ಮಲಗಿದಾಳೆ, ಇವಾಗ ಹೋಗಿ ಡಾಲ್ ಜೊತೆ ಆಟ ಆಡ್ತೀನಿ. ವರ್ಷ ತನ್ನ ಬೆಡ್ ಪಕ್ಕದಲ್ಲಿರುವ ಟೇಬಲ್ ಮೇಲೆ ಇರುವಂಥ ಗೊಂಬೆಯನ್ನು ತಗೊಳ್ತಾಳೆ. ನೀನು ಇಲ್ಲಿ ಪಕ್ಕದಲ್ಲಿ ಕುತ್ಕೋ. ವರ್ಷ ಆ ಡಾಲ್ನ ಪಕ್ಕದಲ್ಲಿ ಕುಂಡಿಸ್ಕೊಂಡು ಆಟ ಆಡೋಕ್ಕೆ ಶುರು ಮಾಡ್ತಾಳೆ. ಮುದ್ದು ಗೊಂಬೆ, ಪಿಂಕಿ ಗೊಂಬೆ, ಪಿಂಕ್ ಆಗಿದೆಯಾ ನೋಡು. ನಾನು ನಿನಗೆ ನಾಳೆ ಹೋಗಿ ತುಂಬ ಚೆನ್ನಾಗಿರೋದನ್ನ ಡ್ರೆಸ್ನ ತೊಗೊಂಡ್ಬರ್ತೀನಿ ಆಯಿತಾ. ನನ್ನ ಕಡೆ ಒಂದು ಪಿಂಕ್ ಡ್ರೆಸ್ ಇದೆ, ಅದ್ರ ಥರನೇ ನಿನಗೊಂದು ಪಿಂಕ್ ಡ್ರೆಸ್ ತರ್ತೀನಿ ಆಯಿತಾ. ಪಿಂಕಿ ಡಾಲ್. ಹೀಗೆ ಆ ಗೊಂಬೆ ಜೊತೆ ವರ್ಷ ಮಾತಾಡ್ತಾಳೆ. ಆಗ ಗೊಂಬೆ ಮಾತಾಡುತ್ತೆ ವರ್ಷನ ಜೊತೆ. ನೀನು ನಿಜ ಹೇಳ್ತಾ ಇದೀಯಾ? ಹಾ, ಈ ಧ್ವನಿ ಹೆದರ್ಬೇಡ, ನಾನೊಬ್ಳು ಕೈಲಿ ಮಾಡಿದಂತ ಗೊಂಬೆ, ನಾನು ಮಾತಾಡ್ತೀನಿ ಗೊತ್ತಾ. ಹೀಗೆ ವರ್ಷನ ಜೊತೆ ಆ ಗೊಂಬೆ ಮಾತಾಡ್ತಾನೇ ಹೋಯಿತು. ನೀನು ನನ್ನ ಬಗ್ಗೆ ಯೋಚನೆ ಮಾಡಿದಲ್ಲ, ಅದಕ್ಕೋಸ್ಕರ ನಾ ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ಓಕೆನಾ ವರ್ಷ? ಆ ಗೊಂಬೆ ಮಾತಾಡೋದನ್ನು ಕೇಳಿ ವರ್ಷ ದಿಗ್ಭ್ರಮೆಗೊಂಡಳು. ಹಾಗೆ ಭಯ ಅವಳಿಗೆ ಹೆಚ್ಚಾಯಿತು. ಅದಕ್ಕೆ ಅವಳು ಹೆದರಿ ಆ ಗೊಂಬೆನ ಅಲ್ಲಿಗಿಟ್ಬಿಟ್ಟು ಅವರಪ್ಪ ರೂಮ್ಗೆ ಹೋದ್ಲು. ಹೀಗೆ ಭಯಗೊಂಡು ವರ್ಷ ಅವರಪ್ಪನ ರೂಮ್ಗೆ ಓಡೋಡಿ ಬಂದ್ಲು. ಬಾಗಿಲನ್ನ ತಟ್ಟಿದ್ಲು. ಏನಾಯ್ತು ಸ್ವೀಟಿ, ಎಲ್ಲ ಸರಿಯಾಗಿದೆ ತಾನೇ? ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ಹೀಗೆ ಅವರಮ್ಮ ಗಾಬರಿಯಿಂದ ಕೇಳಿದ್ಲು. ಆಗ ವರ್ಷ ಹೇಳ್ತಾಳೆ, ಮಾಮ್, ಆ ಗೊಂಬೆ ಇತ್ತಲ್ಲ, ಅದೇ ಆಗಲೇ ನೋಡಿದಿಲ್ಲ ಆ ಗೊಂಬೆ, ಅದು ನನ್ನ ಜೊತೆ ಮಾತಾಡ್ತು. ಅದಕ್ಕೆ ನನಗೆ ಹೆದರಿಕೆಯಾಗಿ ನಿಮ್ಮ ಜೊತೆ ಮಲ್ಗೋಣ ಅಂತ ಬಂದ್ಬಿಟ್ಟೆ ಮಾಮ್. ಆದರೆ ಅವರಮ್ಮ ತಿಳ್ಕೊತಾಳೆ, ನಮ್ಮ ಜೊತೆ ಮಲ್ಕೋಬೇಕಂತ ಈ ಥರ ಸುಳ್ಳು ಹೇಳ್ತಾ ಇದೀಯಾ ನೀನು? ಸುಳ್ಳು ಹೇಳಬಾರ್ದು ವರ್ಷ. ಅದು ಹೇಗೆ ಮಾತಾಡುತ್ತೆ ಗೊಂಬೆ ನಿನ್ನ ಜೊತೆ? ಬಾ ಒಳಗೆ ಬಾ, ಮಲ್ಕೋ ಬಾ. ಮಮ್ಮ, ನಾ ಸುಳ್ಳು ಹೇಳ್ತಾ ಇಲ್ಲ, ನಿಜಾನೇ ಹೇಳ್ತಾ ಇರೋದು. ಈ ರೀತಿಯಾಗಿ ಸತ್ಯ ವರ್ಷ ಹೇಳಿದರೂ ಕೂಡ ಅವ್ರ ತಾಯಿ ನಂಬಲೇ ಇಲ್ಲ. ಮತ್ತೆ ಸುಳ್ಳು ಹೇಳ್ತಿದ್ಯಾ ಸ್ವೀಟಿ? ಸುಮ್ಮನೆ ಬಾಯಿ ಮುಚ್ಕೊಂಡು ಬಂದು ಮಲಗ್ ಬಾ ಒಳಗೆ ಬಾ. ವರ್ಷಳ ಅಮ್ಮನಿಗೆ ನಂಬಿಕೆನೇ ಬರ್ತಾ ಇಲ್ಲ. ವರ್ಷ ಹೇಳಿರೋ ಮಾತನ್ನು ಕೇಳಿ ಅವ್ರಿಗೆ ಕೋಪ ಬಂತು. ಯಾಕಂದರೆ ವರ್ಷ ಏನಾದರೂ ಒಂದು ತಂಟೆ ತರಲೆ ಇದೇ ರೀತಿ ಮಾಡ್ತಾ ಇದ್ಲು. ಯಾಕಂದರೆ ಅವ್ರ ಅಪ್ಪ ಅಮ್ಮನ ಜೊತೆ ಮಲಗಬೇಕು ಅಂತ. ಅದಕ್ಕೋಸ್ಕರ ಸಿಟ್ಟಿನಲ್ಲಿ ವರ್ಷನ ಬಾ ಹೋಗೋಣ ಎಂದು ಕರ್ಕೊಂಡು ರೂಮ್ನಲ್ಲಿ ಹೋಗಿ ತನ್ನ ಪಕ್ಕದಲ್ಲೇ ಮಲಗಿಸ್ಕೊಂಡ್ಳು. ವರ್ಷಳನ್ನು ರೂಮ್ಗೆ ಕರ್ಕೊಂಡೋಗಿ ತನ್ನ ಪಕ್ಕದಲ್ಲೇ ಮಗಳನ್ನು ಮಲಗಿಸ್ಕೊಂಡ್ಳು. ಸ್ವಲ್ಪ ಸಮಯದ ನಂತರ ಅವರ ಅಪ್ಪ ಅಮ್ಮನಿಗೆ ನಿದ್ದೆ ಜೋರಾಯಿತು. ಆದರೆ ವರ್ಷನಿಗೆ ನಿದ್ದೆನೇ ಬರ್ತಾ ಇಲ್ಲ. ಸ್ವಲ್ಪ ಸಮಯದ ನಂತರ